ಚಾಮರಾಜನಗರ ಪಟ್ಟಣದ ಸಿಂಹ ಮೂವಿ ಪ್ಯಾರಡೈಸ್ ಚಲನಚಿತ್ರ ಮಂದಿರದಲ್ಲಿ ಅಂತಾರಾಷ್ಟ್ರೀಯ ವನ್ಯಜೀವಿ ತಜ್ಞ ಡಾಕ್ಟರ್ ಸಂಜಯ್ ಗುಬ್ಬಿ ನಿರ್ಮಾಣ ಮಾಡಿರುವ ಜೀವನದಿ ಕಾವೇರಿ ವಾಣಿಜ್ಯೇತರ ಸಾಕ್ಷ್ಯಚಿತ್ರ ನಿನ್ನೆ ಮೊದಲ ಪ್ರದರ್ಶನ ಕಂಡಿತು. ಹೆಚ್ಚು ಪ್ರಚಲಿತದಲ್ಲಿಲ್ಲದ ಪ್ರವಾಸಿ ತಾಣವಾಗಿ ಗುರುತಿಸಿಕೊಳ್ಳದ ಮಲೈ ಮಹದೇಶ್ವರ ವನ್ಯಜೀವಿ ಧಾಮ ಹಾಗೂ ಕಾವೇರಿ ವನ್ಯಜೀವಿ ಧಾಮದ ಸುಂದರ ಭೂ ಸದೃಶ್ಯ ಋತುಮಾನಗಳ ಬದಲಾವಣೆ ಕೌತುಕವನ್ನು ಈ ಚಿತ್ರದಲ್ಲಿ ಕಟ್ಟಿಕೊಡಲಾಗಿದೆ. ಜೀವನದಿ ಕಾವೇರಿಯು 2 ವನ್ಯಜೀವಿ ಧಾಮಗಳನ್ನು ಹೇಗೆ ಪೋಷಿಸುತ್ತಾ ಬಂದಿದೆ, ಅರಣ್ಯದೊಳಗಿರುವ ಸಣ್ಣ ಜೀವಿಗಳಿಂದ ದೊಡ್ಡ ಜೀವಿಗಳವರೆಗೆ ಋತುಮಾನಗಳ ಬದಲಾವಣೆ ಆದಾಗ ತಮ್ಮ ಉಳಿವಿಗಾಗಿ ಹೇಗೆ ಹೋರಾಟ ನಡೆಸುತ್ತವೆ ಎಂಬ ಕುರಿತು ತೆರೆಯ ಮೇಲೆ ಅತ್ಯಾಕರ್ಷಕವಾಗಿ ಸಂಜಯ್ ಗುಬ್ಬಿ ಹೊರತಂದಿದ್ದಾರೆ. ಪ್ರದರ್ಶನದ ನಂತರ ತಜ್ಞ ಸಂಜಯ್ ಗುಬ್ಬಿ ಜೀವನದಿ ಕಾವೇರಿ ಎಂಬ ಶೀರ್ಷಿಕೆಯಡಿ ನಿರ್ಮಾಣವಾಗಿರುವ ಈ ಸಾಕ್ಷ್ಯಚಿತ್ರ ಸುಮಾರು 4 ವರ್ಷಗಳನ್ನು ತೆಗೆದುಕೊಂಡಿದೆ. ಈ ಚಿತ್ರದಲ್ಲಿ ಹುಲಿ, ಚಿರತೆ ಹೊರತಾದ ಪ್ರಾಣಿಗಳನ್ನು ಬಹಳ ವಿಭಿನ್ನವಾಗಿ ವಿಸ್ಮಯವಾಗಿ ತೋರಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಈ ಚಿತ್ರವನ್ನು ಕಾಡಂಚಿನ ಗ್ರಾಮದ ಜನರಿಗೆ, ಶಾಲಾ ಕಾಲೇಜು ಮಕ್ಕಳಿಗೆ ಉಚಿತವಾಗಿ ತೋರಿಸಲಾಗುವುದು ಎಂದರು. ಆದರೆ ಮಲೈ ಮಹದೇಶ್ವರ ವನ್ಯಜೀವಿಧಾಮ, ಕಾವೇರಿ ವನ್ಯಜೀವಿಧಾಮ ಒಣ ಪ್ರದೇಶಗಳು, ಅಲ್ಲೂ ಹೇಗೆ ವನ್ಯಜೀವಿಗಳು ತಮ್ಮ ಜೀವನವನ್ನು ಅಳವಡಿಸಿಕೊಳ್ತವೆ ಅಂತ ಹೇಳಿ ನಾವು ಇದನ್ನು ತೋರಿಸ್ಕೊಟ್ಟಿದ್ದೀವಿ ಈ ಚಿತ್ರದಲ್ಲಿ. ದೂರದರ್ಶನದೊಂದಿಗೆ ಸಿಂಹ ಮೂವಿ ಪ್ಯಾರಡೈಸ್ ಮಾಲೀಕ ಜಯಸಿಂಹ, ಸಹಜ ಚಲನಚಿತ್ರಗಳನ್ನು ರೂಪಿಸುವುದು ಬಹಳ ಸುಲಭ, ಆದರೆ ವನ್ಯಜೀವಿಗಳ ಚಲನವಲನಗಳನ್ನು ಅರಸಿ ಅವುಗಳನ್ನು ಚಿತ್ರೀಕರಣ ಮಾಡುವುದು ತುಂಬಾ ಕಷ್ಟದ ಕೆಲಸ. ಡಾಕ್ಟರ್ ಸಂಜಯ್ ಗುಬ್ಬಿ ಅಂತಹ ಕಷ್ಟದ ಕೆಲಸವನ್ನು ಯಶಸ್ವಿಯಾಗಿಸಿದ್ದಾರೆ ಎಂದರು. ಬಹಳ ರಿಸ್ಕ್ ಇರುತ್ತೆ, ಅದರಿಂದ ಸಂಜಯ್ ಗುಬ್ಬಿಯವರ ಕಾರ್ಯಕ್ಷಮತೆ ಇಟ್ ಇಸ್ ರಿಯಲಿ ಗ್ರೇಟ್. ಯು ಹ್ಯಾವ್ ಡನ್ ಎ ವಂಡರ್ಫುಲ್ ಜಾಬ್. ಅನುಮಾನವೇ ಇಲ್ಲ. ಮಾಜಿ ಶಾಸಕ ಎಟಿ ರಾಮಸ್ವಾಮಿ, ಸಂಜಯ್ ಗುಬ್ಬಿ ನಿರ್ಮಾಣ ಮಾಡಿರುವ ಜೀವನದಿ ಕಾವೇರಿ ಚಿತ್ರದಲ್ಲಿ ಬೇಸಿಗೆಯಲ್ಲಿ ಪ್ರಾಣಿಗಳು ತಮ್ಮ ಉಳಿವಿಗಾಗಿ ಹೇಗೆ ಹೋರಾಟ ನಡೆಸುತ್ತವೆ, ಋತುಮಾನಗಳು ಬದಲಾದಾಗ ಆಹಾರವನ್ನು ಹೇಗೆ ಅರಸಿ ಹೋಗುತ್ತವೆ ಎಂಬುದನ್ನು ಬಹಳ ನೈಜವಾಗಿ ಚಿತ್ರೀಕರಿಸಿದ್ದಾರೆ ಎಂದರು. ಅರ್ಥ ಮಾಡಿಕೊಂಡು ಈ ಜೀವನದಿ ಕಾವೇರಿಯ ಮಹತ್ವ ಮತ್ತು ಪವಿತ್ರತೆಯನ್ನು ಕಾಪಾಡೋಣ. ಇವತ್ತೊಂದು ಒಳ್ಳೆಯ ಸಾಕ್ಷ್ಯಚಿತ್ರವನ್ನ ನಮ್ಮ ಮುಂದೆ ಪ್ರದರ್ಶನ ಮಾಡಿದ್ದಾರೆ. ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಹೀರಾಲಾಲ್, ಜೀವ ವೈವಿಧ್ಯತೆಯಿಂದ ಕೂಡಿರುವ ಕಾವೇರಿ ಕಣಿವೆಯ ಒಡಲಿನ ಜೊತೆಗೆ ಕಾಡಿನಲ್ಲಿನ ವಿಸ್ಮಯಗಳನ್ನು ಡಾಕ್ಟರ್ ಸಂಜಯ್ ಗುಬ್ಬಿ ಅವರು ಸಾಕ್ಷ್ಯಚಿತ್ರದಲ್ಲಿ ಪರಿಣಾಮಕಾರಿಯಾಗಿ ಕಟ್ಟಿಕೊಟ್ಟಿದ್ದಾರೆ ಎಂದು ಹೇಳಿದರು. ನದಿಯನ್ನ ಸಾಕಷ್ಟು ಕಲುಷಿತ ಮಾಡ್ತಾ ಇದ್ದೀವಿ, ಅದರ ಒಂದು ಸಾಂದ್ರತೆಯನ್ನ ತಗ್ಗಿಸ್ತಾ ಇದ್ದೀವಿ. ಈ ಸಾಂದ್ರತೆ ಮತ್ತೆ ಇದರ ಒಂದು ಪರಿಮಳವನ್ನು, ಈ ಪಸರಿಸಿಕೆಯನ್ನು ನಾವೆಷ್ಟು ಕಲುಷಿತಗೊಳಿಸ್ತಾ ಇದ್ದೀವಿ, ಅದರ ಬಗ್ಗೆ ನಾವು ನಿಜವಾಗ್ಲೂ ನಿಗಾ ವಹಿಸಬೇಕಾಗ್ತದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ, ಜೀವನದಿ ಕಾವೇರಿ ಸಾಕ್ಷ್ಯಚಿತ್ರವು ಬರಗಾಲದಲ್ಲಿ, ಬೇಸಿಗೆಯಲ್ಲಿ ನದಿಯ ನೀರು ಕಡಿಮೆಯಾದಾಗ ಪ್ರಾಣಿಗಳು ನೀರಿಗಾಗಿ ಹೇಗೆ ಹುಡುಕಾಟ ನಡೆಸುತ್ತವೆ, ಋತುಮಾನಗಳು ಬದಲಾದಾಗ ಕಾಡು ಹೇಗೆ ತನ್ನ ಸ್ವರೂಪ ಬದಲಾಯಿಸಿಕೊಳ್ಳುತ್ತದೆ ಎಂಬುದನ್ನು ಬಹಳ ನೈಜವಾಗಿ ಚಿತ್ರತಂಡ ಸೆರೆ ಹಿಡಿದಿದೆ ಎಂದು ಮಾಹಿತಿ ನೀಡಿದರು. ತುಂಬಾ ಪರಿಣಾಮಕಾರಿಯಾಗಿ, ಅಂದ್ರೆ ಎಷ್ಟೊಂದು ಪ್ರಾಣಿಗಳ ಬಗ್ಗೆ ನಮಗೆ ನಿಜವಾಗ್ಲೂ ಗೊತ್ತಿಲ್ಲ. ಮಲೈ ಮಹದೇಶ್ವರ ಬೆಟ್ಟದಲ್ಲಿ ಕಾವೇರಿ ವನ್ಯಜೀವಿ ಧಾಮದಲ್ಲಿ ಇವೆಲ್ಲ ಇದಾವ ಅಂತಾನೂ ಗೊತ್ತಿಲ್ಲ. ಆ ಎಲ್ಲವುಗಳ ಪರಿಚಯವನ್ನ ಮಾಡಿಕೊಟ್ಟಿದ್ದೀರಾ.